ತಂಬಾಕು ಸೇವನೆ ಆರೋಗ್ಯವಂತ ಸಮಾಜ ನಾಶ ಮಾಡುವ ಪಿಡುಗು ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯ ಶಿವಾನಂದ್ ಮ್ಯಾಗೇರಿ ಶಿಗ್ಗಾವಿ ಗಾಂಧಿನಗರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಏರ್ಪಡಿಸಿದ ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ತಂಬಾಕು, ಗುಟ್ಕಾ, ಬೀಡಿ, ಸಿಗರೇಟ್ ನಂತಹ ಮಾದಕ ವಸ್ತುಗಳಿಗೆ ಇಂದಿನ ಮಕ್ಕಳು, ವಿದ್ಯಾರ್ಥಿಗಳು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಲಿಯಾಗುತ್ತಿರುವುದು ವಿಷಾದನೀಯ ಸಂಗತಿ. ತಂಬಾಕು ಸೇವನೆಯಿಂದ ಭಾರತ ದೇಶದಲ್ಲಿ ಲಕ್ಷಾಂತರ ಜನರು ಬಲಿಯಾಗುತ್ತಿದ್ದಾರೆ. ಇದನ್ನು ಕಂಡು ಸ್ವಸ್ಥ ಸಮಾಜ ನಿರ್ಮಾಣ ಮಾಡಬೇಕು ಎಂಬ ನಿರ್ಧಾರ ಮತ್ತು ಸಂಕಲ್ಪವನ್ನ ಮಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಪ್ರತಿಯೊಂದು ಹಳ್ಳಿ ಕೇರಿಗಳಲ್ಲಿ, ಶಾಲೆ ಕಾಲೇಜುಗಳಲ್ಲಿ ಸ್ವಸ್ಥ ಸಂಕಲ್ಪ ಕಾರ್ಯಕ್ರಮ ಮಾಡುವ ಮೂಲಕ ಸದೃಢ ಸ್ವಸ್ಥ ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಇಂದಿನ ಸಮಾಜದಲ್ಲಿ ಬಡವರು, ಕೂಲಿಕಾರರು ಹಾಗೂ ಮಧ್ಯಮ ವರ್ಗದ ಜನರು ಅತಿ ಹೆಚ್ಚು ವ್ಯಸನಗಳಿಗೆ ಬಲಿಯಾಗುತ್ತಿದ್ದಾರೆ. ಅವುಗಳಿಂದ ಅವರನ್ನು ದೂರ ಮಾಡಬೇಕು, ಅವರ ಬೆಳಕಿನ ಬದುಕು ಕಟ್ಟಬೇಕು ಎಂಬ ಗುರಿ ಇಟ್ಟುಕೊಂಡು ಮದ್ಯವರ್ಜನೆಯ ಶಿಬಿರಗಳನ್ನ, ತಂಬಾಕು ಮುಕ್ತ ಸಮಾಜವನ್ನ, ವ್ಯಸನ ಮುಕ್ತ ಸಮಾಜವನ್ನ ನಿರ್ಮಿಸಲು ಪಣತೊಟ್ಟು ಮಹಿಳೆಯರ ಮೂಲಕ ತಿಳುವಳಿಕೆ ನೀಡಿ ಸದೃಢ ಕುಟುಂಬ ನಿರ್ಮಿಸುವ ಮೂಲಕ ಸಾಮಾಜಿಕ, ಆರೋಗ್ಯ, ಧಾರ್ಮಿಕ, ಶೈಕ್ಷಣಿಕ, ಔದ್ಯೋಗಿಕ, ಸಂಘಟನಾತ್ಮಕ ಸಮಾಜ ನಿರ್ಮಾಣವಾಗಬೇಕು ಎಂಬ ಗುರಿ ಇಟ್ಟು ಇಂತಹ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ತಾಲೂಕಿನ ಯೋಜನಾಧಿಕಾರಿಗಳಾದ ಶೇಖರ್ ನಾಯಕ್ ಅವರು ಸ್ವಸಹಾಯ ಸಂಘಗಳನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗಬೇಕು. ನಿಮ್ಮ ಮನೆಗಳಲ್ಲಿ ಹಾಗೂ ನಿಮ್ಮ ಸಮಾಜದ ಸುತ್ತಮುತ್ತ ಪರಿಸರದಲ್ಲಿ ತಂಬಾಕು ಮುಕ್ತ ಜೀವನ ನಡೆಸಿ ಯೋಜನೆಯ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ಶಿಗ್ಗಾಂವ್ ಸರ್ಕಾರಿ ಆರೋಗ್ಯ ಇಲಾಖೆಯ ಮೇಲ್ವಿಚಾರಕರು ಆದ ನಾಗನಗೌಡ ಎಸ್ ಪಾಟೀಲ್ ಅವರು, ತಂಬಾಕು ಇದು ಅಪಾಯಕಾರಿ ಅಂತ ಗೊತ್ತಿದ್ದರೂ ಕೂಡ ಅದನ್ನು ನಾವು ಸೇವನೆ ಮಾಡುತ್ತೇವೆ. ತಂಬಾಕು ಇದರಲ್ಲಿ ನಿಕೋಟಿನ್ ಎಂಬ 10 ರೀತಿಯ ವಿಷವನ್ನ ಸೇರಿಸಿ ತಯಾರಿಸುವುದೇ ತಂಬಾಕು. ಸಿಗರೇಟ್, ಬೀಡಿ ಇಂತಹ ಹೊಗೆಯನ್ನು ತಗುಲುವುದರಿಂದ ಮನುಷ್ಯನ ದೇಹಕ್ಕೆ ಪರಿಣಾಮ ಬೀಳುತ್ತೆ. ಇವಾಗ ಆಸ್ಪತ್ರೆಗಳಿಗೆ ಎಷ್ಟೋ ಜನ ರೋಗಿಗಳು ಬಂದರೆ ಅದರಲ್ಲಿ 60% ರೋಗಿಗಳು ದುಶ್ಚಟಗಳಿಗೆ ಬಲಿಯಾದವರು. ನೀವು ದುಶ್ಚಟಗಳಿಂದ ದೂರವಿದ್ದು ಒಳ್ಳೆಯ ಆರೋಗ್ಯ ಕಾಪಾಡಿಕೊಂಡು ಹೋಗಿ ಎಂದು ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಶಿವಾನಂದ ಮ್ಯಾಗೇರಿ, ಶ್ರೀ ಶೇಖರ್ ನಾಯಕ್, ಶ್ರೀ ನಾಗನಗೌಡ ಎಸ್ ಪಾಟೀಲ್, ಒಕ್ಕೂಟದ ಅಧ್ಯಕ್ಷರು ಆದ ಯಲ್ಲಮ್ಮ ಎಸ್ ಮಡಿವಾಳರ್, ಮೇಲ್ವಿಚಾರಕರು ಆದ ರಾಘವೇಂದ್ರ ಪೂಜಾರಿ, ಸೇವಾ ಪ್ರತಿನಿಧಿ ಆದ ಗೀತಾರವರು ಹಾಗೂ ಸ್ವಸಹಾಯ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ ಹಡ್ಪದ, ಪ್ರಜಾಪವ ಟಿವಿ, ಹಾವೇರಿ.